ಇಂದು ಕೆಜಿಎಫ್ ತಾಲೂಕಿನ ಎನ್ ಜಿ ಉಲ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನದ ಮಾನ್ಯ ಮಹಿಳೆ ಇದು ಜರುಗಿಸಿದ್ವಿ ಇವತ್ತು. ಹಾಗಾಗಿ ಎಲೆಕ್ಷನ್ಗೆ ಸರಿಯಾಗಿ 10 ಗಂಟೆಗೆ ನಾವು ಶುರು ಮಾಡಿದ್ವಿ. 11:30 ತನಕ ನಾಮಿನೇಷನ್ಗೆ ಪ್ರಕ್ರಿಯೆ ನಡೆಸಿದ್ವಿ. ಅದರಲ್ಲಿ ಒಂದು ನಾಮಿನೇಷನ್ ಮಾತ್ರ ನಾವು ಅಪ್ಲೈ ಮಾಡಿದರು. ಅದು ಬಂದ್ಬಿಟ್ಟು BN ಭವಾನಿ BR ಅಂದ್ಬಿಟ್ಟು ಅವರೊಬ್ಬರದೇ ಇರೋದ್ರಿಂದ ಯಾರು ಅವಿರೋಧ ಆಯ್ಕೆ ಅಪ್ಲೈ ಮಾಡಿರಲಿಲ್ಲ. ಹಾಗಾಗಿ ಅವಿರೋಧವಾಗಿ ಇವ್ರನ್ನೇ ಅಧ್ಯಕ್ಷ ಸ್ಥಾನನಾಗಿ ಘೋಷಣೆ ಮಾಡ್ತಾ ಇದ್ದೀನಿ. ಎಷ್ಟು ಸದಸ್ಯ ಸ್ಥಾನ ಇದೆ ಸರ್? ಇಲ್ಲಿ 16 ಸದಸ್ಯರು ಇದ್ದಾರೆ. 16 ಸದಸ್ಯರಲ್ಲಿ ಇವರೊಬ್ಬರೇ ಅಪ್ಲೈ ಮಾಡಿರೋದು. ಹಾಗೆ ಸರಿಯಾದ ನಾವು ಟೈಮ್ 11:30 ತನಕ ಟೈಮ್ ಕೊಟ್ಟಿದ್ವಿ. ಅಲ್ಲಿವರೆಗೂ ಇವರೊಬ್ಬರೇ ಹಾಕಿದ್ದು, ಬೇರೆಯವ್ರು ಯಾರೂ ಬರಲಿಲ್ಲ. ಹಾಗಾಗಿ ಇವ್ರದ್ದು ಅರ್ಜಿ ತೊಗೊಂಡು 11-12 ಗಂಟೆ ತನಕ ಪರಿಶೀಲನೆ ಮಾಡಿ ಇವ್ರಿಗೆ ಎಲ್ಲ ಅರ್ಜಿ ಸರಿಯಾಗಿರೋದ ಕಾರಣ ಇವ್ರಿಗೆ ಅಧ್ಯಕ್ಷ ಸ್ಥಾನನ ಅವಿರೋಧವಾಗಿ ಘೋಷಿಸಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಈ ಎನ್ ಜಿ ಉಲ್ಕೂರು ಗ್ರಾಮ ಪಂಚಾಯತಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅಂತ ನನ್ನ ತುಂಬ ನಂಬಿಕೆ ಇದೆ. ಹಾಗೆ ಇವರು ಹೊಸ ವರ್ಷದ ಶುಭಾಶಯಗಳು, ಹೊಸ ಚೆನ್ನಾಗಿ ನಡ್ಕೊಂಡು ಹೋಗಿ ಎಲ್ಲರೂ ತಗೊಂಡು ಫಸ್ಟ್ ಅವ್ರು ಕೊಡ್ಬೇಕು. ಕೊಡ್ತೀನಿ ನಾಯಕ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ನಾನು ಶ್ರೀರಾಮಪ್ಪ ಅವರು ಮಾಜಿ ಅಧ್ಯಕ್ಷರು. ಈ ಪಂಚಾಯತಿ ಅಭಿವೃದ್ಧಿಗಾಗಿ ಸುಮಾರು ವರ್ಷಗಳು ನಾನು ಒಂದು 10 ವರ್ಷ ದುಡಿದು ಇವಾಗ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಗ್ರಾಮ ಪಂಚಾಯತಿಯನ್ನ ಬಿಟ್ಟಿದ್ದೀನಿ. ಇವಾಗ ಅದೇ ರೀತಿಯಾಗಿ ನಮ್ಮ MB ಅವರ ಆಸೆ ಏನಿತ್ತು ಅಂದ್ರೆ, ಮೊದಲಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು ಅಂತ ಆಸೆ ಇತ್ತು. ವಿನಾಕಾರಣ ಅವೆಲ್ಲ ತಪ್ಪೋಗ್ತಾ ಇತ್ತು. ಮೊದಲನೇ ಪೀರಿಯಡ್ ಅಲ್ಲಿ ಆಗ್ಬೇಕಾಗಿತ್ತು. ಸಣ್ಣ ಪುಟ್ಟ ಅವರ ತಪ್ಪುಗಳಿಂದ ಅದು ತಪ್ಪೋಗಿತ್ತು. ಏನು ದೇವರು ಇಂಥ ಟೈಮ್ಗೆ ಅವಕಾಶ ಸಿಕ್ಕಿದೆ. ಅವ್ರ ಕುಟುಂಬದವರೆಗೂ ಒಬ್ಬರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗುವ ಅವಕಾಶ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂದ್ರೆ ಬಲ್ಲಳ್ಳಿ ಗೋವಿಂದಗೌಡರು ಮತ್ತು ರೂಪಕಲಾ ಮೇಡಮ್ ಅವರು, MLA ಮೇಡಮ್ ಅವರು. ಇವರ ಸಹಕಾರದಿಂದನೇ ಇವಾಗ ಭವಾನಿ ಅವರು ಅಧ್ಯಕ್ಷರಾಗಲು ಕಾರಣವಾಗಿದೆ. ಅದೇ ರೀತಿಯಾಗಿ ನಮ್ಮ ಪ್ರಾಂಶುಪಾಲರು ಕೂಡ ಅವರು ಕೂಡ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಅವರು ಕೂಡ ಈ ಪಂಚಾಯತಿಗೋಸ್ಕರ ಒಂದು ಲೀಡರ್ಶಿಪ್ ತಗೊಂಡು ಈ ಭವಾನಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರ ಅಧ್ಯಕ್ಷರನ್ನಾಗಿ ಮಾಡಿದ ಎಲ್ಲಾ ಸದಸ್ಯರಿಗೂ ಮತ್ತು ಮುಖಂಡರು ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲ ಸದಸ್ಯರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇವಾಗ ನೀನು ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೆದಿದ್ದು, ಅದರಲ್ಲಿ ನಮ್ಮ ಕುಟುಂಬ ಸದಸ್ಯರಾದ ಭವಾನಿ ಅವರು, ಮಾನ್ಯ ಶಾಸಕರು ಮತ್ತು ಬ್ಯಾಲಳ್ಳಿ ಗೋವಿಂದಗೌಡರು, ಪ್ರಾಂಶುಪಾಲರಾದ ಭಾರ್ಗವ ಸಾರು ಎಲ್ಲರ ಆಶೀರ್ವಾದದಿಂದ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಏನೇನು ಸಮಸ್ಯೆಗಳು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದೆ, ಎಲ್ಲ ಗ್ರಾಮಗಳಲ್ಲೂ ಕುಡಿಯುವ ನೀರು ಆಗಿರ್ಬೋದು, ವಿದ್ಯುತ್ ಇದಿರ್ಬೋದು, ಕುಡಿಯೋ ನೀರಿರ್ಬೋದು, ಎಲ್ಲ ಏನೇ ಪ್ರಾಬ್ಲಮ್ ಇದೆಯೋ ಈ ಸತ್ತು ವ್ಯವಹಾರಗಳು ಎಲ್ಲದೂ ಕೂಡ ಮುಕ್ತವಾಗಿ ಪಾರದರ್ಶಕವಾಗಿ ಯಾವುದೇ ಒಂದು ಆಸೆಗೆ ಒಳಪಡದೆ ಈ ಪಂಚಾಯತಿಯನ್ನು ಅಭಿವೃದ್ಧಿ ಹೊತ್ತ ಕೊಂಡೊಯ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ಇಲ್ಲ ಇದ್ರೂ ಕೂಡ ಮಾನ್ಯ ಶಾಸಕ ಇಲ್ಲ ಅಂತದೇನು ಇಲ್ಲ. ಮಾನ್ಯ ಶಾಸಕರ ನಿರ್ದೇಶನದಂತೆ ಇನ್ನೊಂದು ಇರೋದೆಲ್ಲ ನಮಗೂ 11 ತಿಂಗಳು ಮಾತ್ರ. ಅದರಲ್ಲಿ ನಮಗೆ ಮಾತ್ರ ಅವಕಾಶ ಒಂದು ಕೊಟ್ಟಿದ್ದಾರೆ. ಅಂತ ಯಾವ್ದು ಹಂಚಿಕೆ ಏನು ಇಲ್ಲ. ಈ ಒಂದು ಅವಕಾಶ ಮಾಡಿಕೊಟ್ಟ ಮಾನ್ಯ ಶಾಸಕರು, DC ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬ್ಯಾಲಳ್ಳಿ ಗೋವಿಂದಗೌಡರು, ಪ್ರಾಂಶುಪಾಲರಾದ ಭಾರ್ಗವ ಸಾರ್ಗೂ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಅಧ್ಯಕ್ಷರ ಉಪಚುನಾವಣೆ ಬಂತು. ಈ ಉಪಚುನಾವಣೆಗೆ 2 ಆಕ್ಸಿಡೆಂಟ್ ಇದ್ರು. ಅವತ್ತು ಭವಾನಿ ಅಂತ, ಇನ್ನೊಬ್ರು ಶ್ಯಾಮಲಮ್ಮ ಅಂತ. ಅವರಿಬ್ಬರನ್ನು ಸಮಾಧಾನ ಮಾಡಿ ನಮ್ಮ DCC ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂಥ ಗೋವಿಂದಗೌಡರು ಮತ್ತು ಶಾಸಕರಾದಂತಹ ರೂಪಕಲಾ ಮೇಡಮ್ ಅವರು ಎಲ್ಲ ಕುತ್ಕೊಂಡು ಬೆಳಗ್ಗೆ ಮಾತಾಡಿ, ಇನ್ನೇನು ಕಾಲಾವಕಾಶ ಕಮ್ಮಿ ಇದೆ, 11 ತಿಂಗಳು ಮಾತ್ರನೇ ಇರೋದು, ಇಬ್ಬರು ಹಂಚಿಕೆ ಮಾಡೋಕ್ಕಾಗಲ್ಲ, ಒಬ್ಬರೇ ಇರ್ರಿ ಅಂತ ಹೇಳ್ಬಿಟ್ಟು ಭವಾನಿ ಅವ್ರನ್ನನ್ನು ಆಯ್ಕೆ ಮಾಡಿದ್ರು. ಅವರು ಆಯ್ಕೆ ಮಾಡಿದ್ಮೇಲೆ ಅವರ ಸಮಾಧಾನವೇ ನಮ್ಮ ಸಮಾಧಾನ. ಅವ್ರೇನು ಹೇಳಿದ್ರೆ ಅದೇ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಗೌರವ ಉಳಿಸ್ಬೇಕು. MLA ಇದ್ದಾರೆ,
ಅವರು ನಮ್ಮ ಪಂಚಾಯತಿಗೆ ಇನ್ನ ಹೆಚ್ಚಿನ ಅನುದಾನ ಕೊಟ್ಟು ಡೆವಲಪ್ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಸಹ 11 ಜನ ಸದಸ್ಯರು ಒಂದಾಗಿ ಇವತ್ತು ಅವಿರೋಧವಾಗಿ ಭವಾನಿ ಅವರನ್ನು ಆಯ್ಕೆ ಮಾಡಿದ್ದೀವಿ. ನಮಗೆ ಅಧ್ಯಕ್ಷರು, DCC ಬ್ಯಾಂಕ್ ಅಧ್ಯಕ್ಷರು ಮತ್ತು ಶಾಸಕರ ಆಶೀರ್ವಾದದಿಂದ ಅವರನ್ನು ನಾವು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ನಾವು ಯಾವತ್ತಿಗೂ ಅವರ ಋಣದಲ್ಲಿ ಇರ್ತೀವಿ. ಅಧ್ಯಕ್ಷರು, ಉಪಾಧ್ಯಕ್ಷರಾಗಿದ್ದೀರಿ. ಈ 6 ತಿಂಗಳಿಂದ ಸ್ವಲ್ಪ ಕೆಲಸಗಳು ಕುಂಠಿತವಾಗಿದೆ. ನಮ್ಮ PDO ಸ್ವಲ್ಪ ಅನಾರೋಗ್ಯದಿಂದ ಅವ್ರಿಗೆ ತೊಂದರೆ ಇತ್ತು. ಅದಾಗಿ ಮತ್ತೆ 2-3 ತಿಂಗಳಿಂದ ಉಪಾಧ್ಯಕ್ಷರ ಎಲೆಕ್ಷನ್ ಮತ್ತೆ ಅಧ್ಯಕ್ಷರ ಎಲೆಕ್ಷನ್ ಬಂತು. ಇದರಿಂದ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗಿದೆ. ಪಂಚಾಯತಿ ವ್ಯಾಪ್ತಿ 14 ಹಳ್ಳಿಗಳಲ್ಲಿ ಸ್ವಚ್ಛತೆ ಮಾಡಬೇಕು. 6 ತಿಂಗಳಿಂದ ಸ್ವಚ್ಛತೆ ಮಾಡಿಲ್ಲ. ಬೀದಿ ದೀಪಗಳು ಸ್ವಲ್ಪ ಕುಂಠಿತವಾಗಿದೆ, ಅವೆಲ್ಲ ರೆಡಿ ಮಾಡಬೇಕು. ಮತ್ತೆ ನೀರಿನ ವ್ಯವಸ್ಥೆ ಈಗಲೇ JJM ಅಲ್ಲಿ ಒಂದು 10 ಹಳ್ಳಿಗಳಲ್ಲಿ ಕೆಲಸ ನಡೀತಾ ಇದೆ. ಮನೆ ನೆಲ್ಲಿದು ಅದೆಲ್ಲ ಆಗ್ತಾ ಇದೆ. ನಮ್ಮ ಪಂಚಾಯತಿ ಪರವಾಗಿ ನಾವೆಲ್ಲರೂ ಸೇರ್ಕೊಂಡು ಇವಾಗ ನೂತನವಾಗಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರೆಲ್ಲ ಸೇರ್ಕೊಂಡು ಊರೂರಿಗೆ ಭೇಟಿ ನೀಡಿ ಏನು ಕುಂದುಕೊರತೆಗಳಿದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾಹಿತಿ ತಕೊಂಡು, ಮಾಹಿತಿ ಆಲ್ರೆಡಿ ಬಂದಿದೆ, ಎಲ್ಲ ಇನ್ನೂ ಒಂದ್ಸಲಿ ಜನರ ಗಮನಕ್ಕೆ ಹೋಗಿ ಸಾರ್ವಜನಿಕರ ಮುಂದೆ ಹೋಗಿ ನಾವೆಲ್ಲ ಅವರ ಕುಂದುಕೊರತೆಗಳನ್ನು ತಿಳ್ಕೊಂಡು ಕೂಡಲೇ ಸ್ವಚ್ಛತೆ ಮಾಡೋದು, ಅಭಿವೃದ್ಧಿ ಮಾಡೋಕ್ಕೆ ಎಲ್ಲರೂ ಶುರು ಮಾಡ್ತೀವಿ. ಚಿನ್ನದ ನಾಡು KGFನಲ್ಲಿ ಇದೇ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು, ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, KGF. ಸಂಪರ್ಕಿಸಿ 8861299700. Do the cha-cha-cha, speak text, and go bananas. Ooh. Hey girl, when you got it, just let your hair down and move like there's no one but you that's around. Speak text, when you're on the move. Speak text, when you feel the groove. Speak text, do the cha-cha-cha, speak text, and go bananas. Speak text, kids and ladies wear, always with you. Speak text, when you're on the move. Speak text. வீடா, விவசாயமா, தொழிற்சாலையா, இந்த மூணுக்குமே சுகுணா இண்டஸ்ட்ரியில ப்ராடக்ட்ஸ் இருக்கு. சுகுணா பம்ப்ஸ் அண்ட் மோட்டார்கள் எனர்ஜி எஃபிஷியன்ட் தொழில்நுட்பத்துடன் தயாராகிறது. நீண்ட ஆண்டுகள் உழைக்கும் சுகுணா பம்புகள் உங்கள் மனதீங்கா இடம் பிடிக்கும். தலைமுறைகள் வாழ்த்தும் தரமான பம்புகள் சுகுணா பம்ப்ஸ்.